ದಿಗ್ವಿಜಯ್, ನೀನ್ ಸತ್ತು ನೆಮ್ಮದಿಯಾಗಿ ಸ್ವರ್ಗಕ್ಕೆ ಸೇರ್ಕೊ. ನೀನ್ ಇಲ್ದೇ ಇರೋ ಭೂಮಿ ಮೇಲೆ ನಾನ್ ಸ್ವರ್ಗ ಸೃಷ್ಟಿ ಮಾಡ್ಕೋತೇನೆ. ಗುಡ್ ಬೈ ದಿಗ್ವಿಜಯ್. ತ್ರಿಶೂಲ್, ಸುಂದ್ರಿ ನಿಂತ್ಕೋ. ಸುಂದ್ರಿ. ತ್ರಿಶೂಲ್, ಸುಂದ್ರಿ ಹೋಗ್ತಿರೋದು ನೋಡಿದ್ರೆ ನಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗ್ತಿದೆ ಅನ್ಸ್ತಿದೆ. ನನಗೂ ಹಾಗೆ ಅನಿಸ್ತದೆ. ಬಾ ನೋಡೋಣ. ದಿಗ್ವಿಜಯ್, ನೀನ್ ಸತ್ತು ನೆಮ್ಮದಿಯಾಗಿ ಸ್ವರ್ಗಕ್ಕೆ ಸೇರ್ಕೊ. ನೀನ್ ಇಲ್ದೇ ಇರೋ ಭೂಮಿ ಮೇಲೆ ನಾನ್ ಸ್ವರ್ಗ ಸೃಷ್ಟಿ ಮಾಡ್ಕೋತೇನೆ. ಗುಡ್ ಬೈ ದಿಗ್ವಿಜಯ್. ತ್ರಿಶೂಲ್, ನಿಂತ್ಕೊಳ್ಳೋ. ಯಜಮಾನ್ರೆ, 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 ನಿಮ್ಗೇನು ಆಗಿಲ್ಲ ತಾನೆ? ಯಜಮಾನ್ರೆ ಎದ್ದೇಳಿ. ಅಂಕಲ್, ಅಂಕಲ್ ಏನಾಯ್ತು? ಯಾರವನು? ಅವನ್ಯಾಗ ನಿಮ್ಮನ್ನ ಸಾಯಿಸೋದಕ್ಕೆ ನೋಡ್ದ? ನೀನು ಇಲ್ಲೇ ಬರ್ತೀನಿ. ನೀನು ಮುಖ ಮುಚ್ಕೊಂಡು ಸಾಯ್ಸಕ್ ಬರ್ತೀರ ನಿಮ್ಮ ಯಜಮಾನ್ರನ್ನ? ತೋರ್ಸೋ ನಿನ್ ಮುಖ, ತೋರ್ಸೋ ನಿನ್ ಮುಖ. ಪರಮೇಶ್ವರ, ಏನಿದೆಲ್ಲ? ನಾನೀಗ ನನ್ನ ನಿಜ ರೂಪಕ್ಕೆ ಬಂದು ಆ ದುಷ್ಟನ ಸಾಯಿಸೋದಕ್ಕೂ ಆಗೋದಿಲ್ಲ. ಏನ್ ಮಾಡ್ಲಿ ನಾನು? ಎಲ್ಲರೂ ಇಲ್ಲೇ ಇದ್ದಾರೆ. ಪರಮೇಶ್ವರ, ನೀನೇ ಕಾಪಾಡ್ಬೇಕು. ತ್ರಿಶೂಲ್, ಬಿಟ್ಬಿಡಿ ಅವನ್ನ. ಬನ್ನಿ ಬೇಗ ಪ್ಲೀಸ್.
ಛೇ, ಇವತ್ತು ಯಾಕೂ ನನ್ನ ಟೈಮೇ ಸರಿ ಇಲ್ಲ. ಇನ್ನೂ ಜಾಸ್ತಿ ಹೊತ್ತಿರಲೇ ಇದ್ರೆ ನಾನು ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಯಾರೋ ನೀನು ನಿಂತ್ಕೊಳ್ಳೋ. ತ್ರಿಶೂಲ್ ಬಿಟ್ಬಿಡಿ ಅವನ್ನ, ಬನ್ನಿ ಬೇಗ ಪ್ಲೀಸ್. ಮಿಸ್ ಆಗ್ಬಿಟ್ಟ. ಯಜಮಾನ್ರೆ, ನೀವ್ ಯಾಕೆ ಒಬ್ಬೊಬ್ಬರೇ ಬರಕ್ ಹೋದ್ರಿ? ಅದಕ್ಕೆಲ್ಲ ಸಮಯ ಇಲ್ಲ ಈಗ. ಅಂಕಲ್ ಪ್ರಜ್ಞೆ ತಪ್ಪಿದ್ದಾರೆ, ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಎತ್ಕೊಳ್ಳಿ ಪ್ಲೀಸ್. ಇದಾನ ಹುಷಾರು ಬಾಬುಜಿ. ನಿಧಾನ. ಅಯ್ಯೋ ಬನ್ನಿ. ರೀ, ಏನಾಯ್ತು? ಹುಷಾರು ಜೈ. ಗೋವಿಂದ, ಏನಾಯ್ತು? ಹುಷಾರ್ ಗೋವಿಂದ. ರೀ, ಏನಾಯ್ತ್ರಿ? ಹಣೆ ಮೇಲೆ ಗಾಯ ಬೇರೆ ಕಾಣ್ತಿದೆ. ದಮಯಂತಿ, ಸುಮ್ಮನೆ ಗಾಬರಿ ಬೀಳ್ಬೇಡ. ನನ್ಗೇನು ಆಗಿಲ್ಲ, ಸಮಾಧಾನ ಮಾಡ್ಕೊ. ಯಜಮಾನ್ರೆ, ನಿಮ್ಮ ಹಣೆಗೆ ಇಷ್ಟೊಂದು ಪೆಟ್ಟಾಗಿದೆ. ನಿಮ್ಮ ನೋಡ್ತಾ ಇದ್ರೆ ಯಾರಿಗೆ ಆದ್ರೂ ಗಾಬರಿ ಆಗುತ್ತೆ. ಏನಾಯ್ತು ಯಜಮಾನ್ರೆ? ನಂದೀಶಾ, ನನ್ನ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ರು ಕಣ. ಅಟ್ಯಾಕ? ಯಜಮಾನ್ರೆ, ಎಲ್ಲಾಗಿದ್ದು? ಅದೇ ನಮ್ಮ ಕನಕದುರ್ಗ ರಿಸರ್ವ್ ಫಾರೆಸ್ಟ್ ಅಲ್ಲಿ. ಸರಿಯಾದ ಸಮಯಕ್ಕೆ ಶಿವಾನಿ ತ್ರಿಶೂಲ್ ಬಂದಿಲ್ಲ ಅಂದಿದ್ರೆ ನನ್ನ ಕತೆ ಏನಾಗ್ತಿತ್ತು. ತ್ರಿಶೂಲ್ ಎಲ್ಲಿ? ಅದು ಅಂಕಲ್ ಅವ್ರ ಮನೆ ಬಾಗ್ಲವರೆಗೂ ಬಂದು ಆಮೇಲೆ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಟ್ರು. ಏನೋ ಸರಿಯಾದ ಸಮಯಕ್ಕೆ ನೀವಿಬ್ರು ಬಂದು ನನ್ನ ಪ್ರಾಣ ಕಾಪಾಡಿದ್ರಿ. ಆ ದೇವರೇ ನಿಮ್ಮನ್ನು ಕಳಿಸ್ತಾ ಅನ್ಸುತ್ತೆ. ಅಯ್ಯೋ ಅಂಕಲ್, ಅಷ್ಟು ದೊಡ್ಡ ಮಾತಲ್ಲ ಯಾಕೆ? ಏನೋ ಗ್ರಹಚಾರ ಇಷ್ಟರಲ್ಲೇ ಮುಗೀತು, ಅಷ್ಟು ಸಾಕು. ಓಹೋ, ಆಲ್ರೆಡಿ ಮನೆ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಗಟ್ಟಿ ಪಿಂಡ ಬದುಕೊಂಬಿಟ್ಟ. ಛೇ. ಡ್ಯಾಡ್, ಏನಾಯ್ತು ಡ್ಯಾಡ್? ಡ್ಯಾಡ್, ಮಾಮ್, ಡ್ಯಾಡ್ಗೆ ಏನಾಯ್ತು? ನಂದೀಶ್ ಅಂಕಲ್, ಡ್ಯಾಡ್ಗೆ ಏನಾಯ್ತು? ಶಿವಾನಿ ಅವರೇ, ಡ್ಯಾಡ್ಗೆ ಏನಾಯ್ತು ಹೇಳಿ. ಕಾಮ್ ಡೌನ್ ತ್ರಿವಿಕ್ರಮ್, ಏನೂ ಆಗಿಲ್ಲ. ಸಾನ್, ಡೋಂಟ್ ವರಿ, ನನ್ಗೇನು ಆಗಿಲ್ಲ. ಅದೇ ನನಗೂ ವರಿ ಆಗಿರೋದು. ಏನಾದರೂ ಆಗಿದ್ರೆ ಇಷ್ಟೊತ್ತಿಗೆ ಈ ಜಾಗದಲ್ಲಿ ನಿನ್ನ ಬಾಡಿ ಇರೋದು ಎಲ್ಲ ಹಾಳಾಗೋಯ್ತು. ಛೇ, ಡ್ಯಾಡ್ಗೆ ಯಾಕೆ ಹೀಗಾಯ್ತು? ಯಾಕೆ ನಂಗೆ ಮೊದಲೇ ಹೇಳಿಲ್ಲ? ಯಾರು ಹೀಗೆ ಮಾಡಿದ್ದು? ಯಜಮಾನ್ರೆ, ಇದು ಹೇಗಾಯ್ತು? ಅವ್ರು ಎಷ್ಟು ಜನ ಇದ್ರು? ಒಬ್ಬನೇ ಇದ್ದ ಕಣೋ. ಒಬ್ನೇ? ಹಾ. ನನ್ನ ಮೇಲೆ ಅಟ್ಯಾಕ್ ಮಾಡಕ್ಕೆ ಅಂತ ಬಂದ. ಮೊದಲು ಕತ್ತಿಯಿಂದ ತಿವಿಯಕ್ಕೆ ನೋಡ್ದ, ಬಟ್ ನಾನು ಸೇಫ್ಟಿಗೆ ಅಂತ ಗನ್ ತಗೊಂಡು ಹೋಗಿದ್ದೆ. ನಾನು ಗನ್ ತೆಗೆಯೋಷ್ಟರಲ್ಲಿ ನನ್ನ ಮೇಲೆ ಬಿದ್ಬಿಟ್ಟ. ಆಮೇಲೆ ನಾನು ಕೆಳಗೆ ಬಿದ್ದೆ. ಎದ್ದೇಳೋ ಸಮಯ ಕರೆಕ್ಟಾಗಿ ತಲೆ ಮೇಲೆ ಕಲ್ಲು ಹಾಕ್ಬಿಟ್ಟ. ಯಾರಿರ್ಬೋದು ಯಜಮಾನ್ರೆ? ಯಾವತ್ತು ನೀವು ಯಾರ ಹತ್ರ ದ್ವೇಷ ಕಟ್ಕೊಂಡಿರಲ್ಲ. ನೀವೇನು ನಿಮ್ಮ ಕೆಪಾಸಿಟಿ ಅಂತೂ ಊರಿಗೆ ಗೊತ್ತು. ಬಂದ್ರೆ ಗುಂಪಲ್ಲಿ ಬರಬೇಕು. ಒಬ್ಬನೇ ಬಂದಿದ್ದಾನೆ ಅಂದ್ರೆ ಅದು ವೈಯಕ್ತಿಕವಾಗಿ ಏನೋ ದ್ವೇಷ ಇರಬಹುದೇನೋ. ಹಾ, ನನಗೂ ಹಾಗೆ ಅನಿಸ್ತಾ ಇದೆ. ಯಜಮಾನ್ರು ಯಾರಿಗೂ ಮೋಸ ಮಾಡಿದವರಲ್ಲ, ಯಾರ ಜೊತೆ ಸಣ್ಣ ಜಗಳನೂ ಮಾಡಿದವರಲ್ಲ. ಭಾವಜಿ, ಯಾವನೋ ಬಂದು ನಿಮ್ಮನ್ನು ಸಾಯಿಸಕ್ಕೆ ನೋಡ್ತಾನಂದ್ರೆ ನನಗ್ಯಾಕೋ
ಭಯ ಆಗ್ತಿದೆ ಬಾಬುಜಿ. ಯಜಮಾನ್ರೆ, ಯಾರವನು? ನೋಡಕ್ ಹೇಗಿದ್ದ? ಅದು ಇವ್ರಿಗೆ ಏನಾದರೂ ಪ್ರೂಫ್ ಸಿಕ್ಕಿದ್ಯಾ? ಫೈಟ್ ಮಾಡೋ ಅರ್ಜೆನ್ಸಿಲಿ ಏನೇನು ತಪ್ಪು ಮಾಡಿದ್ನೋ ಗೊತ್ತಾಗ್ಲಿಲ್ವಲ್ಲ. ಗೊತ್ತಾಗ್ಲಿಲ್ಲ ಕಣ. ಅವನು ತಲೆಯಿಂದ ಕಾಲವರೆಗೂ ಕವರ್ ಮಾಡ್ಕೊಂಡಿದ್ದ. ಇನ್ಫ್ಯಾಕ್ಟ್ ಕೈಗೂ ಗ್ಲೌಸ್ ಹಾಕಿದ್ದ. ಯಾರೋ ತಾನು ಗೊತ್ತಾಗಬಾರ್ದು ಅನ್ನೋಷ್ಟು ತಯಾರಿ ತಗೊಂಡು ಬಂದಿದ್ದ. ನೀವ್ಯಾಕೆ ಆ ಕಾಡಿಗೆ ಹೋಗಿದ್ರಿ? ಅವನೇ ಫೋನ್ ಮಾಡಿ ಕರೆಸ್ಕೊಂಡಮ್ಮ. ಅಲ್ಲ ಬಾಬುಜಿ, ಅವ್ನು ಫೋನ್ ಮಾಡಿದ ತಕ್ಷಣ ನೀವು ಹೊರಟ್ಬಿಡೋದ? ಯಾರು ಏನು ಅಂತ ವಿಚಾರಿಸ್ಬೇಕು ತಾನೆ? ಹೌದು ಯಜಮಾನ್ರೆ, ನೀವು ನನ್ಗೊಂದು ಮಾತು ಹೇಳ್ದ ಹೋಗಿದ್ದು ತಪ್ಪು. ನಂದೀಶ, ಅವನು ಕರೆದಿದ್ದೇ ಹಾಗಿತ್ತು. ನಾನು ಹೋಗದೆ ಇರಕ್ಕಾಗ್ತಾನೆ ಇರಲಿಲ್ಲ. ಏನ್ ಹೇಳ್ದಾರಿ ಅವನು? ಅವ್ನು ಏನಾದರೂ ಹೇಳಿರಲಿ, ನೀವು ಹೋಗಿ ತಪ್ಪು ಯಜಮಾನ್ರೆ. ನಂದೀಶ, ಅರ್ಥ ಮಾಡ್ಕೊ. ಅವನು ನನಗೆ ಬೇಕಾದವ್ರ ಒಬ್ಬರು ಹೆಸರನ್ನು ಹೇಳಿ ಅಲ್ಲಿ ಕರ್ಸ್ಕೊಂಡ. ಆಮೇಲೆ ಏನಾಯ್ತು ಅನ್ನೋದು ನಿಮ್ ಕಣ್ಮುಂದೆನೇ ಇದೆ. ಇವನ್ ಬದುಕಿರೋದಲ್ದೆ ಇವನ್ ಮಾತು ಬೇರೆ ಕೇಳೋ ಹಾಗಾಯ್ತು. ಸತ್ತಿದ್ರೆ ಪೀಸ್ಫುಲ್ ಆಗಿರೋದು. ಅಂಕಲ್, ಅವನಿಷ್ಟೆಲ್ಲ ಮಾಡಿದಾನೆ ಅಂದ್ರೆ ತುಂಬಾ ಪ್ಲಾನ್ ಮಾಡಿ ಕೆಲಸ ಮಾಡಿರ್ಬೇಕು. ಹೌದು, ಯಾರೋ ನನ್ನ ಫಾಲೋ ಮಾಡಿ ನನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಈ ಪ್ಲಾನ್ ಮಾಡಿದ್ದಾನೆ ಅನ್ಸುತ್ತೆ. ದೇವ್ರ ದಯದಿಂದ ನಾನು ಬಚಾವಾದೆ. ಆಗಿದ್ದಾಯ್ತು, ಇನ್ಮೇಲೆ ನಾವೆಲ್ಲ ಹುಷಾರಾಗಿರ್ಬೇಕು. ಯಜಮಾನ್ರೆ, ಅವನು ಅವನು ಸುಮ್ಮನೆ ಬಿಡಬಾರ್ದು. ಹೌದು, ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಎಲ್ಲ ಯಾಕೆ? ಏನ್ ಚಿಕ್ಕ ಯಜಮಾನ್ರೆ ಹೀಗೆ ಹೇಳ್ತಾ ಇದ್ದೀರಾ? ನನ್ನ ಮಗನ್ನ ಒಂದು ಬುದ್ಧಿ ಕಲಿಸ್ಬೇಕು. ಪೊಲೀಸ್ ಅವರೇ ಸರಿ ಅವನಿಗೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಾನು ಸಿಗಾಕೋತೀನಿ. ಹೇಗಾದ್ರೂ ಮಾಡಿ ತಡಿಬೇಕು. ಹೌದು ಬಾಬುಜಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ಲಾ? ಮಾವ, ಕಂಪ್ಲೇಂಟ್ ಎಲ್ಲ ಬೇಡ. ಪೊಲೀಸ್ರಿಗೆ ವಿಷಯ ಗೊತ್ತಾಗೋದು ಬೇಡ. ಯಾಕೆ ಚಿಕ್ಕ ಯಜಮಾನ್ರೆ? ನನ್ನ ಮಗನ ಸರಿಗೆ ಬುದ್ಧಿ ಕಲಿಸ್ಬೇಕು. ಯಾಕೆ ಬೇಡ ಅಂತ ಇದ್ದೀರಾ? ಈಗ ನಾವು ಕಂಪ್ಲೇಂಟ್ ಕೊಡೋದು, ಪೊಲೀಸ್ನವರು ದಿನಕ್ಕೆ 30 ಸತಿ ಬರೋದು, ಡ್ಯಾಡ್ನ ಎಂಕ್ವೈರಿ ಮಾಡೋದು. ಈ ಟೈಮಲ್ಲಿ ಡ್ಯಾಡ್ ರೆಸ್ಟ್ ತಗೋಬೇಕು. ಅವ್ರು ಸ್ಟ್ರೈನ್ ಮಾಡ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ. ಅಲ್ಲ ಚಿಕ್ಕ ಯಜಮಾನ್ರೆ, ಅಂಕಲ್, ಡ್ಯಾಡ್ ಫಸ್ಟ್ ಹುಷಾರಾಗ್ಲಿ, ಆಮೇಲೆ ವಿಷಯ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ಪ್ಲೀಸ್ ಡ್ಯಾಡ್, ಈ ವಿಷಯ ನಂಗೋಸ್ಕರ ಎಲ್ಲಿಗೆ ಬಿಡಿ. ಸರಿ ಬಿಡು, ನೀನು ಇಷ್ಟೊಂದು ಹೇಳ್ತಾ ಇದೀಯಾ, ಇಷ್ಟೊಂದು ಜವಾಬ್ದಾರಿ ತೋರಿಸ್ತಾ ಇದೆಯಾ ಅಂದಮೇಲೆ ನಾನು ಒಪ್ಕೋತೀನಿ. ಥ್ಯಾಂಕ್ಸ್ ಡ್ಯಾಡ್. ರೀ, ಬನ್ನಿ, ರೆಸ್ಟ್ ಮಾಡಿ. ಚಿಕ್ಕ ಯಜಮಾನ್ರೆ, ಆದರೂ ಅಂಕಲ್, ನೀವು ಟೆನ್ಷನ್ ಮಾಡ್ಕೋಬೇಡಿ. ಈ ವಿಷಯನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಸರಿ ಚಿಕ್ಕ ಯಜಮಾನ್ರೆ. ತ್ರಿಶೂಲ್, ನಿನ್ನ ಪ್ರಾಣನ ಲೆಕ್ಕಿಸದೆ ಯಜಮಾನ ಪ್ರಾಣನ ಕಾಪಾಡ್ಬಿಟ್ಟಲ್ಲ. ಎಂತ ಒಳ್ಳೆ ಕೆಲಸ ಮಾಡಿದ್ಯೋ. ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗೋದಿಲ್ಲ. ಅವ್ರು ನಿನಗೆ ಮಾತ್ರ ಯಜಮಾನ್ರಲ್ಲ, ನನಗೂ ಯಜಮಾನ್ರೆ. ನಿನ್ನ ಬಾಯಿಲಿ ಮಾತು ಕೇಳ್ತಾರೆ, ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಯಾಕಪ್ಪ ಹಾಗೆ ಹೇಳ್ತಾ ಇದೆಯಾ? ಯಜಮಾನ್ರು ನನ್ನ ತಂದೆ ಸಮಾನ, ಅವ್ರನ್ನ ಕಾಪಾಡೋದು ನನ್ನ ಕರ್ತವ್ಯ. ತ್ರಿಶೂಲ್, ನೀನು ಯಜಮಾನ್ರು ಮನೆಯವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದು ನೋಡಿ ನಾನು ಹೇಗಪ್ಪ ಇವನ್ನ ಸರಿ ಮಾಡೋದು ಅಂತ ಟೆನ್ಷನ್ ಆಗಿತ್ತು. ನನಗೆ ಯಜಮಾನ್ರ ಮನೆಯವ್ರು ಎಲ್ಲರ ಮೇಲೂ ಕೋಪ ಇಲ್ಲ. ಯಜಮಾನ್ರ ಮೇಲೆ ತುಂಬಾ ಪ್ರೀತಿ, ಗೌರವ ಎಲ್ಲ ಇದೆ. ಕೋಪ ಇರೋದು ಚಿಕ್ಕ ಯಜಮಾನ್ರ ಮೇಲೆ ಮಾತ್ರ. ಅದು ನಿನ್ನೂ ಮನಸ್ಸಲ್ಲೇ ಇಟ್ಕೊಂಡಿದ್ಯಲ್ಲ, ಇಲ್ಲಿಗೆ ಬಿಟ್ಟಾಕೋ. ಬಾ ಯಜಮಾನ್ರ ಮನೆಗೆ ಹೋಗೋಣ. ಯಜಮಾನ್ರು ಕರಿತಾ ಇದ್ದಾರೆ. ಇಲ್ಲಪ್ಪ, ನಾನು ಬರೋದಿಲ್ಲ. ಯಾಕೋ? ಯಜಮಾನ್ರನ್ನ ಕಾಪಾಡಿ ಅವ್ರ ಮನೆ ಗೇಟ್ವರೆಗೂ ಕರ್ಕೊಂಡೋಗಿ ಬಿಟ್ಬಿಟ್ಟು ಮನೆಯೊಳಗೂ ಹೋಗದೆ ಬಂದಿದ್ಯಾ? ಈಗಲೂ ಬರಲ್ಲ ಅಂತಿದ್ಯಾ? ಯಾಕೆ ತ್ರಿಶೂಲ್? ಅಪ್ಪ, ನಾನು ಹೇಳಿದ್ನಲ್ಲ,
ನಾನು ಅವ್ರ ಮನೆ ಹೊಸ್ತು ತುಳಿಯಲ್ಲ ಅಂತ ನಾನು ಯಾವುದೇ ಕಾರಣಕ್ಕೂ ಅವ್ರ ಮನೆಗೆ ಬರೋದಿಲ್ಲಪ್ಪ. ನೋಡು ತ್ರಿಶೂಲ್, ಆಗಿರೋ ಗಾಯನ ವಾಸಿ ಮಾಡ್ಕೊಳ್ಳೋ ಕಡೆ ಗಮನ ಕೊಡಬೇಕು ಹೊರತು ಆ ಗಾಯನ ಕೆರೆದು ದೊಡ್ಡದು ಮಾಡ್ಕೊಂಬಾರ್ದು. ಅಪ್ಪ, ಗಾಯ ಆಗಿರೋದು ಮನಸ್ಸಿಗೆ, ಅದಕ್ಕೆ ಯಾವ ಮುಲಾಮೂ ಇಲ್ಲ, ವಾಸಿ ಆಗೋದಿಲ್ಲ ಅದು. ಅಲ್ಲ ಅಪ್ಪ ಪ್ಲೀಸ್, ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ನನ್ನ ನಿರ್ಧಾರ ಬದಲಾಗೋದಿಲ್ಲ. ನಾನು ಮೊದಲಿನ ಥರ ಇರೋದಕ್ಕೂ ಆಗೋದಿಲ್ಲ. ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡ. ವಿಕ್ರಮ್, ಇಲ್ಲೇನು ಮಾಡ್ತಾ ಇದ್ದೀರಾ? ಶಿವಾನಿ ಅವರೇ, ಟೆನ್ಷನ್ ಆಗಿತ್ತಲ್ಲ, ಅದಕ್ಕೆ ಸಿಗರೇಟ್. ಮೊದಲು ಈ ಹಾಳು ಕೆಲಸನ ಬಿಟ್ಟು ಬಿಡಿ, ಬನ್ನಿ ನನ್ನ ಜೊತೆ. ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ಗ? ಯಾಕೆ? ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ ತ್ರಿವಿಕ್ರಮ್. ಅಂಕಲ್ಗೆ ಇಷ್ಟೆಲ್ಲ ಆಗಿದೆ, ಒಂದು ಕಂಪ್ಲೇಂಟ್ ಕೊಡೋದು ಬೇಡವಾ? ಅಲ್ಲ, ಈಗ ತಾನೇ ಕಂಪ್ಲೇಂಟ್ ಎಲ್ಲ ಬೇಡ ಅಂತ ಒಳಗೆ ಮಾತಾಡಿದ್ವಲ್ಲ, ಮತ್ತೆ ನೀವು ಹಾಗಂತ ನಾವು ಸುಮ್ಮನೆ ಇದ್ರೆ ತಪ್ಪಾಗುತ್ತಲ್ವ ತ್ರಿವಿಕ್ರಮ್? ಅಪರಾಧನ ಸಹಿಸ್ಕೊಳ್ಳೋದು ಇನ್ನೊಂದು ಅಪರಾಧ. ಅವ್ರಿಗೆ ಇನ್ನೊಂದು ತಪ್ಪು ಮಾಡೋದಕ್ಕೆ ನಾವು ಅವಕಾಶ ಕೊಟ್ಟಾಗುತ್ತೆ. ಬನ್ನಿ ನನ್ನ ಜೊತೆ. ಬೇಡ ಅಂತ ಹೇಳಿದ್ನಲ್ಲ. ತ್ರಿವಿಕ್ರಮ್, ನೀವ್ ಯಾಕೆ ಹೆದರ್ಕೋತಿದ್ದೀರಾ? ಅಪರಾಧಿಗಳು ಹೆದರ್ಕೋಬೇಕು, ನೀವಲ್ಲ. ಏನ್ ಗೊತ್ತಿದೆ ನಿಮ್ಗೆ? ಅವನು ನೋಡಿದ್ದೀರಾ ನೀವು? ಹೌದು, ನೋಡಿದ್ದೀನಿ. ನೋಡಿದ್ದೀರಾ? ತ್ರಿಶೂಲ್ ಅವನ ಜೊತೆ ಹೊಡೆದಾಡ್ಬೇಕಾರೆ ಒಂದ್ ಸುಳಿವು ನನಗೆ ಸಿಕ್ಕಿದೆ. ಸುಳಿವಾ? ಏನ್ ಸುಳಿವು? ಅದು ಅವನ್ ನೋಡೋದಕ್ಕೆ ಹೆಚ್ಚು ಕಮ್ಮಿ ನಿಮ್ ತರಾನೇ ಇದ್ದ ತ್ರಿವಿಕ್ರಮ್. ಅವನ ಹೈಟು, ಪರ್ಸನಾಲಿಟಿ ಎಲ್ಲ ನಿಮ್ ತರಾನೇ ಇತ್ತು. ಅವನ್ನೆಲ್ಲ ಕರೆಕ್ಟಾಗಿ ನೋಡಿದ್ರ? ಅವ್ನ ಮುಖ ಏನಾದ್ರು ಕಾಣಿಸ್ತಾ ನಿಮ್ಗೆ? ಇಲ್ಲ ಇಲ್ಲ, ಅದೇ ಮಿಸ್ ಆಗೋಯ್ತು. ಅವ್ನು ಓಡ್ ಹೋಗ್ಬಿಟ್ಟ. ಅಬ್ಬಾ, ಸ್ವಲ್ಪದ್ರಲ್ಲಿ ಬಚಾವಾಗಿದ್ದೀನಿ. ಇವಳ ಜೊತೆ ಹುಷಾರಾಗಿರ್ಬೇಕು. ತ್ರಿವಿಕ್ರಮ್, ಬನ್ನಿ ಹೋಗೋಣ. ಹೋಗೋಣ? ಅದ್ರಲ್ಲಿ ಏನಂತ ಹೇಳ್ತೀರಾ? ನೋಡಕ್ ನನ್ನ ತರನೇ ಇದ್ದ, ನನ್ನಷ್ಟು ಹೈಟ್ ಇದ್ದ ಅಂತ ಹೇಳ್ತೀರಾ? ಅವಾಗ ನನ್ನೇ ಅರೆಸ್ಟ್ ಮಾಡಿ ಎಂಕ್ವೈರಿ ಮಾಡ್ತಾರೆ. ನಿಮ್ಮನ್ನ ಯಾಕೆ ವಿಚಾರಣೆ ಮಾಡ್ತಾರೆ? ಯಾಕಂದ್ರೆ ಪೊಲೀಸ್ನವ್ರ ಕೆಲಸನೇ ಅದು. ನೀವು ಯಾರನ್ನ ಸಸ್ಪೆಕ್ಟ್ ಅಂತ ತೋರಿಸ್ತಿರೋ ಅಂಥವ್ರನ್ನೇ ಕರ್ಕೊಂಡೋಗಿ ವಿಚಾರಣೆ ಮಾಡ್ತಾರೆ. ಅಯ್ಯೋ, ಅದ್ ಹೇಗಾಗುತ್ತೆ? ನೀವು ನಿಮಗ್ ಜನ್ಮ ಕೊಟ್ಟು ತಂದೆನಾ? ಹಾಗೆ ಯೋಚನೆ ಮಾಡೋದೇ ತಪ್ಪಾಗುತ್ತೆ ತ್ರಿವಿಕ್ರಮ್. ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಇಟ್ಸ್ ಓಕೆ. ನಾನು ಹೇಳ್ತಾ ಇದ್ದಿದ್ದು ಪೊಲೀಸ್ ಎಂಕ್ವೈರಿ ಪಾಸಿಬಿಲಿಟೀಸ್ ಬಗ್ಗೆ. ಅದಕ್ಕೆ ಕಂಪ್ಲೇಂಟ್ ಬೇಡ ಅಂತ ಹೇಳ್ತಾ ಇದ್ದಿದ್ದು. ಅಷ್ಟರ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತಿದ್ರೆ ಬನ್ನಿ ಹೋಗೋಣ. ಇಲ್ಲ ಇಲ್ಲ, ಬೇಡ, ಬಿಟ್ಬಿಡಿ. ಈಗೇನೋ ಬೇಡ ಅಂತೀವಿ ಸರಿ, ಆದ್ರೆ ಮುಂದೆ ಮತ್ತೆ ಹೀಗೆ ಆದ್ರೆ? ಅದು ಹಾಗೆ ಆಗ್ಬೇಕು ಅಂತಾನೆ ಈ ಕಂಪ್ಲೇಂಟ್ ಕೊಡೋದು ಬೇಡ ಅಂತಿರೋದು. ಅಂದ್ರೆ ಈಗ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ವಿ ಅಂತಾನೆ ಇಟ್ಕೊಳ್ಳಿ. ಅವಾಗ ಅವ್ರು ಏನ್ ಮಾಡ್ತಾರೆ? ಕೇಸ್ ಎಲ್ಲ ಕ್ಲೋಸ್ ಆದ್ಮೇಲೆ ಮತ್ತೆ ಅಟ್ಯಾಕ್ ಮಾಡ್ತಾರೆ. ಅದೆಷ್ಟು ದಿನ ಆಗ್ಬೋದು? ಒಂದು 2 months, 3 months, ಇನ್ನ ಜಾಸ್ತಿನೇ ಆಗ್ಬೋದು. ಅಲ್ಲಿ ತನಕ ನಾವು ಭಯದಲ್ಲೇ ಬದುಕ್ತಿರ್ಬೇಕಾ? ಹಾಗಂತ ಅವ್ರನ್ನ ಸುಮ್ಮನೆ ಬಿಟ್ಬಿಡ್ತೀರಾ? ನಾನೆಲ್ಲ ಹಾಗೆ ಹೇಳ್ದೆ. ಮತ್ತೇನ್ ಮಾಡ್ತೀರಾ? ನಾವೀಗ ಈ ವಿಷಯನ ಸ್ಟೇಷನ್ವರೆಗೂ ತೊಗೊಂಡೋಗದೆ ಸೈಲೆಂಟ್ ಆಗಿರ್ಬೇಕು. ಅವಾಗ ನಾವು ಹೆದರ್ಕೊಂಡಿದೀವಿ ಅಂತ ಮತ್ತೆ ಅಟ್ಯಾಕ್ ಮಾಡಕ್ ಬರ್ತಾನೆ. ಆಗ ಅವನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಅವ್ನು ಯಾರು ಏನು, ನಮ್ಮ ಡ್ಯಾಡ್ ಹಿಂದೆ ಏನಕ್ಕೆ ಬಿದ್ದಿದ್ದಾನೆ ಅಂತ ತಿಳ್ಕೋಬೇಕು. ಸರಿ, ಏನೋ ಒಂದು ಮಾಡಿದ್ರೆ ವಿಕ್ರಮ್, ಒಟ್ಟಿನಲ್ಲಿ ಅವನನ್ನ ಸುಮ್ಮನೆ ಬಿಡಬೇಡಿ. ಬಿಡಲ್ಲ, ಅವನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ.